ಸಬ್ಸ್ಕ್ರೈಬ್ ಮಾಡಿ. ವಿಂಧ್ಯ ಅವರು ತುಂಬಾ ಡೀಟೇಲ್ ಡಿಸ್ಕ್ರಿಪ್ಷನ್ ಕೊಡ್ತಾರೆ. ಪ್ಲೀಸ್ ಡೂ ವಾಚ್. ನೋಡ್ರಿ ಅವ್ರ ವೈಫ್ ಹೆಸರು ಮಾಧುರಿ ಅಂತ. ಟೀ ಶರ್ಟ್ ಫುಲ್ಲು ಅಣ್ಣ ಫುಲ್ ಎಮ್ಮೆ ಇದೆ. ಯಾರು ತಡಿಬೇಕು ಅಂದ್ಬಿಟ್ಟು ವಿಷ್ಣು ಚಕ್ರನ ಬಿಟ್ಟು ಸತಿದೇಹನ ಪೀಸಸ್ ಆಗಿ ಅದೆಲ್ಲ ಕಡೆ ಬಿದ್ದಿದೆ. ಅದು ಶಕ್ತಿಪೀಠ ಅಂತ ಕರೆಯುತ್ತೆ. ಮಹಾಕಾಳೇಶ್ವರ್, ಓಂಕಾರೇಶ್ವರ್, ಭೀಮೇಶ್ವರ್, ಕಾಶಿ ವಿಶ್ವನಾಥ, ಕೇದಾರನಾಥ. ಓಕೆ, ಮಾರ್ನಿಂಗ್ ಟಿಫನ್ ರೆಡಿ ಆಗಿದೆ, ಬ್ರೇಕ್ಫಾಸ್ಟ್. ಸೊ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಪ್ರೈಡಲ್ಲೇ. ರಕ್ತ ಬರ್ಸ್ಬೇಕತ್ತೆ. ಮಧ್ಯ ಕೂರಿಸಿ ಭಯ ಆಗ್ತಾ ಇದೆ ಎತ್ಕೊಳ್ಳೋಕ್ಕೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಂಧ್ಯ ಜಗದೀಶ್ ಯೂಟ್ಯೂಬ್ ವ್ಲಾಗ್ಸ್. ಸೊ ಮಾರ್ನಿಂಗ್ ಎಲ್ಲ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ. ಹಾಯ್ ಅಕ್ಕ. ಹಾಯ್. ಸೊ ಮಾರ್ನಿಂಗ್ ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ 7 o'clock. ಸೊ ಎಲ್ಲಿಗೆ ಪಯಣ ಸೌಮ್ಯಕ್ಕ? ಎಲ್ಲಿಗೆ ಹೋಗ್ತಾರೆ ನಾವೀಗ? ಓಂಕಾರೇಶ್ವರ್ಗೆ. ಸೊ ನಿನ್ನೆ ಮಹಾಕಾಳೇಶ್ವರ್ ನೋಡ್ಕೊಂಡ್ ಬಂದ್ವಿ, ಈಗ ಓಂಕಾರೇಶ್ವರಿಗೆ ಹೋಗ್ತಾ ಇದೀವಿ. ಯಪ್ಪ, ಹೊಸ ಬ್ಯಾಗ್ ತಂದಿದ್ದಾರೆ ಅದಕ್ಕೆ ಅಂತಾನೆ. ಟ್ರಿಪ್ಪಿಗೆ ಬರೀ ಟ್ರಿಪ್. ಎಲ್ಲಿಗೆ ಹೋಗಿ ಬಂದಿದ್ದು? ಥೈಲ್ಯಾಂಡ್. ಅದು ಓ, ಆಮೇಲೆ ನಮ್ಮ ಭಾವ ಜೊತೆ. ಸೆಕೆಂಡ್ ವಿಯೆಟ್ನಾಂ ಹೋಯ್ತು. ವಿಯೆಟ್ನಾಂ. ಮಂಗಳೂರಿಗೆ ಬಂತು. ನೋಡ್ರಿ ಅವ್ರ ವೈಫ್ ಹೆಸರು ಮಾಧುರಿ ಅಂತ. ಟೀ ಶರ್ಟ್ ಫುಲ್ಲು ಅಣ್ಣ ಫುಲ್ ಎಮ್ಮೆ ಇದೆ. ಮಾಧುರಿ ನೀನೆ ಮಹಾಕಾಳೇಶ್ವರದ ಮಹಿಮೆ ಮಹಾಕಾಳು ಆಗುತ್ತೆ. ಮಹಾಕಾಳ. ತಪ್ಪಿ ಆಚೆ ಕಡೆಗೆ ಹೋಗ್ಬಿಟ್ರೆ ಆಮೇಲೆ ಎಲ್ಲ ಕಡೆಗೂ ಎಮ್ಮೆ ಅಂತ ಬರ್ತಾರೆ. ಯಪ್ಪ, ನನಗಿಲ್ಲ ಬಿಡ್ತಾನೆಲ್ಲ ಮನುಷ್ಯ ಟ್ಯಾಟು ಹಾಕಕ್ಕೆ. ನೋಡು, ಮೂಗು ಚಕ್ಕು ಬಿಟ್ಟಿರಲಿಲ್ಲ. ಸೊ ಇಲ್ಲಿ ನೋಡಿ ಮಡಕೆ. ಆ್ಯಕ್ಚುಲಿ ಇಲ್ಲಿ ಫುಲ್ ಕಂಪ್ಲೀಟ್ ಹೀಗೆ ಇತ್ತು ಉಜ್ಜಯಿನಿಲೆಲ್ಲ. ಮಡಕೆ ನೀರು ಸಖತ್ತಾಗಿದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ವಿಂಧ್ಯ ಅವರು ತುಂಬಾ ಡೀಟೇಲ್ ಡಿಸ್ಕ್ರಿಪ್ಷನ್ ಕೊಡ್ತಾರೆ. ಪ್ಲೀಸ್ ಡೂ ವಾಚ್, ಸಬ್ಸ್ಕ್ರೈಬ್ ವಿಂಧ್ಯಾಸ್ ಚಾನೆಲ್ ಪ್ಲೀಸ್. ಥ್ಯಾಂಕ್ ಯು. ಯಪ್ಪ ದೇವ. ಕಮೆಂಟ್ ಮಾಡಿದ್ರೆ ನೋಡಿ ಗೈಸ್. 3 ಅವರ್ ಹೋಗಿರೋದು ನಾವು ಜನರಲ್ ಟಿಕೆಟ್ ಅಲ್ಲಿ, VIP ಅಲ್ಲ. ಮಾರ್ನಿಂಗ್ ಟಿಫನ್ ರೆಡಿ ಆಗಿದೆ, ಬ್ರೇಕ್ಫಾಸ್ಟ್. ಸೊ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಪ್ರೈಡಲ್ಲೇ. ಸೊ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲೆಲ್ಲ ಪೋಹನೆ ಜಾಸ್ತಿ ಫೇಮಸ್ಸು. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪ್ರೈಡಲ್ಲೇ ನಾವು ಇವಾಗ ಇನ್ನೂ ಸ್ಟೇ ಆಗಿರೋದು ಕೂಡ. ರೆಸ್ಟೋರೆಂಟು ಆ್ಯಂಡ್ ಫುಡ್ಡು, ಡೈನಿಂಗ್ ಹಾಲ್ ಕೂಡ. ಪ್ರೈಡ್ ಉಜ್ಜಯಿನಿ ಹೋಟೆಲ್ದು ವಿಸಿಟಿಂಗ್ ಕಾರ್ಡ್. ಈಗ ನಾವು ಜ್ಯೋತಿರ್ಲಿಂಗ ಯಾವ್ಯಾವ ನೋಡಿದ್ದು ಹೇಳು? ಮಹಾಕಾಳೇಶ್ವರ ಒಂದು ನೋಡಿದೀವಿ, ಮತ್ತಿದು ಇನ್ನೊಂದು ಯಾವ್ದು ನೋಡೋದು ಪಾಪ? ತ್ರಯಂಬಕೇಶ್ವರ, ಓಂಕಾರೇಶ್ವರ, ಮಮಲೇಶ್ವರ. ವೇರ್ ಇಟ್ ಇಸ್? ಎಲ್ಲಿರೋದು? ಮಮಲೇಶ್ವರ. ಹಾಂ, ಜ್ಯೋತಿರ್ಲಿಂಗ. ಇನ್ನು ಉಜ್ಜಯಿನಿ ಹಿಯರ್. ಖಂಡ್ವಾ ಡಿಸ್ಟ್ರಿಕ್ಟ್. ಓಕೆ. ಅಲ್ಲ ನಾವು ನೋಡಿರೋದು place name is Omkareshwar. ಓಕೆ. Then Jyotirling name is Omkareshwar. ಸೊ ನಾವು ಇವಾಗ ಓಂಕಾರೇಶ್ವರ್ಗೆ ಹೋಗ್ತಾ ಇದ್ದೀವಿ. 3 hours ಫ್ರಮ್ ಉಜ್ಜಯಿನಿಯಿಂದ. ಸೊ ನಾವು ನೋಡಿರೋ ಜ್ಯೋತಿರ್ಲಿಂಗಗಳಲ್ಲಿ ಯಾವ್ಯಾವ ಜ್ಯೋತಿರ್ಲಿಂಗ 12 ಫೇಮಸ್ ಅಂತ. 12 ಜ್ಯೋತಿರ್ಲಿಂಗ ಇರೋದು. ನನಗೆ ಗೊತ್ತಿಲ್ಲ ಫುಲ್ಲು. ಸೊ ನಮ್ಮ ಅಣ್ಣ ಅವ್ರು ಹೇಳ್ತಾರೆ, ಮಹೇಶ್ ಅವರು ಹೇಳ್ಬೇಕು. ಅಣ್ಣ ಹಂಗೆ ಹೇಳೋಣ. ಸರಿ, ಈಗ ನಾವು ನೋಡಿರೋದಾದ್ರೆ ಹೇಳ್ ಪಾಪು ನೀನು. ನಾವ್ ಯಾವ್ಯಾವ ನೋಡಿರೋದು? ರಾಮೇಶ್ವರಂ, ವೈದ್ಯನಾಥ್, ವಿಶ್ವೇಶ್ವರ್, ಸೋಮನಾಥ್, ಮಲ್ಲಿಕಾರ್ಜುನ, ಮಹಾಕಾಳೇಶ್ವರ್, ಓಂಕಾರೇಶ್ವರ್, ಭೀಮೇಶ್ವರ್, ಕಾಶಿ ವಿಶ್ವನಾಥ, ಕೇದಾರನಾಥ. ಓ, ಕೇದಾರ್ನಾಥ್, ನಾಗೇಶ್ವರ. ಓ, ಕೇದಾರ್ನಾಥನು ಜ್ಯೋತಿರ್ಲಿಂಗನಾ? ಸೊ ಆಕ್ಚುಲಿ ನಾನು ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಅನ್ಕೊಂತಾ ಇದ್ದೆ. ಸೊ ಶಕ್ತಿಪೀಠ ಅದ್ರ ಬಗ್ಗೆ ಕತೆ ಗೊತ್ತಂತೆ. ನಮ್ಮ ಮನೆಯವ್ರು ಹೇಳ್ತಿದ್ದಾರೆ. ಎಕ್ಸ್ಪ್ಲೇನ್ ಮಾಡಮ್ಮ. ನಿನ್ನೇನು ತೆಗಿಯಲ್ಲ, ಜಸ್ಟ್ ನೀನು ಆಡಿಯೋ ಅಷ್ಟೇ. ಹೇಳಮ್ಮ. ಹೇಳು ಅಂತಂದ್ರೆ ಹೇಳು. ಹೇಳಕ್ಕ. ಇಲ್ಲೇ ಇದ್ದೀನಿ. ಓಕೆ, ಸತಿ ದಕ್ಷನ್ ಮಗಳು
ಅವರು ಈಶ್ವರನ್ ಮದುವೆ ಆದಾಗ ದಕ್ಷನ್ಗೆ ಇಷ್ಟ ಇರಲ್ಲ. ಅವ್ರ ಮದುವೆ ಆದಮೇಲೆ ದಕ್ಷನ್ ಮನೆಯಲ್ಲಿ ಅರಮನೆಯಲ್ಲಿ ಇದು ಮಾಡ್ತಾರೆ, ಏನು ಮಾಡ್ತಾರೆ, ಹೋಮ ಯಾಗ ಮಾಡ್ತಾರೆ. ಆವಾಗ ಯಾರನ್ನೂ ಈಶ್ವರನ ಮತ್ತು ಸತಿನ ಕರೆದಿರಲ್ಲ. ಸತಿ ಹಠ ಮಾಡಿಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ಅವಮಾನ ಮಾಡ್ತಾರೆ ಈಶ್ವರನಿಗೆ. ಆವಾಗ ಸತಿ ಅಲ್ಲಿದ್ದಿದ್ದು ಯಾಗ ಕುಂಡಕ್ಕೆ ಬಿದ್ದುಬಿಟ್ಟು ಪ್ರಾಣ ತ್ಯಾಗ ಮಾಡ್ತಾಳೆ. ಆವಾಗ ಈಶ್ವರನಿಗೆ ತುಂಬ ಬೇಜಾರಾಗಿ ಅಲ್ಲಿ ಬಂದು ಯಾರು ಸಮಾರ ಮಾಡೋದು, ಕಾಲಭೈರವ ಅಲ್ಲ, ರುದ್ರ ಈಶ್ವರನ ಅಂಶನೇ. ರುದ್ರನ್ ಕ್ರಿಯೇಟ್ ಮಾಡ್ತಾರೆ. ಅವಾಗ ರುದ್ರ ಬಂದು ಸಂಹಾರ ಮಾಡ್ತಾರೆ ದಕ್ಷನ. ಆವಾಗ ಸತಿ ಇದ್ದಿದ್ದ ದೇಹನ ತಗೊಂಡೋದಾಗ ಅಲ್ಲಿ ಅವ್ರದ್ದು ಒಂದೊಂದು ಅಂಗಗಳನ್ನು ಒಂದೊಂದ್ ಕಡೆ ಬೀಳತ್ತೆ. ಅದೇ ಶಕ್ತಿಪೀಠಗಳಾಗಿ ಬರೋದು. ತಗೊಂಡು ಅವರು ಎಲ್ಲಾ ಕಡೆ ಓಡಾಡ್ತಾ ಇರ್ತಾರೆ. ಸೊ ಅವಾಗ ಇದನ್ನ ಹೆಂಗಾದ್ರೂ ತಡಿಬೇಕು ಅಂದ್ಬಿಟ್ಟು ವಿಷ್ಣು ಚಕ್ರನ ಬಿಟ್ಟು ಸತಿ ದೇಹನ ಪೀಸಸ್ ಆಗಿ ಅದೆಲ್ಲಾ ಕಡೆ ಬಿದ್ದಿದೆ. ಅದು ಶಕ್ತಿಪೀಠ ಅಂತ ಕರೆಯಲ್ಪಡುತ್ತದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಧುರಿ ಅಕ್ಕ, ಶಕ್ತಿ ಪೀಠದ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಹಾಗೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಓಂಕಾರೇಶ್ವರ್ ಬಂದು ಕಣ್ವ ಡಿಸ್ಟ್ರಿಕ್ಗೆ ಸೇರುತ್ತೆ. ಸೊ ಇನ್ನೊಂದು 2 to 3 ಕಿಲೋಮೀಟರ್ಸ್ ಇರೋ ಹಾಗೆ ನಾವು ಅಲ್ಲಿಂದ ಆಟೋ ತೊಗೊಂಡ್ವಿ. ಸೊ ಆಟೋದಲ್ಲೂ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಸೊ ವಿ ಎಂಜಾಯ್ಡ್ ಎ ಲಾಟ್. ಮಧ್ಯ ಕೂರಿಸಿ ಭಯ ಆಗ್ತಾ ಇದೆ ಎತ್ಕೊಳ್ಳೋಕ್ಕೆ. ಆಟೋ ಮೂಕಿ ಎತ್ತುತ್ತೆ ಅಂತ ಹೇಳಿ ನಮಗೆ ಎಷ್ಟು ಇದು ಮಾಡ್ತಾ ಇದ್ದಾರೆ ನೋಡ್ರಿ. ನಾವು ಸರ್ ಕೈ ಬಿಟ್ಟಿದ್ದೀನಿ ಸರ್, ಭಯ ಇಲ್ಲ ಇವಾಗ. ಕೈ ಬಿಡೋದು ಬಿಡ್ತಾರೆ ಅಕ್ಕ. ಯಾವ ನದಿದು ಸಾಕಾಗಿದೆ. ನರ್ಮದಾ ರಿವರ್. ಆ್ಯಕ್ಚುಲಿ ಈ ಬ್ರಿಡ್ಜ್ ಮೇಲೆ ನಾವು ಹೋಗಬೇಕಾಗತ್ತೆ ಓಂಕಾರೇಶ್ವರ್ಗೆ. ಸೊ ಓಂಕಾರೇಶ್ವರು ಮಮಲೇಶ್ವರು ಹತ್ರನೇ ಇರೋದು, ಆ್ಯಕ್ಚುಲಿ ವಾಕಬಲ್ ಡಿಸ್ಟೆನ್ಸಲ್ಲೇ. ಸೊ ನಾವು ಫಸ್ಟ್ ಹೋಗ್ತಿರೋದು ಓಂಕಾರೇಶ್ವರ್ಗೆ. ಸಕ್ಕತ್ತು ಬಿಸಿಲಿದೆ ಗೈಸ್, ಆಗ್ತಾನೆ ಇಲ್ಲ ನನಗಂತೂ. ಫಸ್ಟ್ ವಿಷ್ಣು ಮಂದಿರ. ಸೊ ಎಂಟ್ರಿ ಆಗ್ತಾ ಇರೋದು ನಾವೀಗ. ಹಳೆ ಕಾಲೇಜ್ ನೋಡಿ ಗೈಸ್, ಸಕ್ಕತ್ತಾಗಿದೆ. ಬ್ರಿಡ್ಜ್ ಮೇಲೆ ಹೋಗಬೇಕು ಓಂಕಾರೇಶ್ವರ್ಗೆ. ನಾವು ಆ್ಯಕ್ಚುಲಿ ತೊಗೊಂಡಿರೋದು VIP ದರ್ಶನ, ಹಾಗಾಗಿ ರಿಸ್ಟ್ ಬ್ಯಾಂಡ್ ಕಟ್ಸ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ಗೊಂಬೆಗಳು. ಮೌರ್ಯ ಅವ್ರ ಅಪ್ಪನ ಜೊತೆ ಇದ್ದಾನೆ. ನೀವು ನೋಡ್ತಿರೋ ಹಾಗೆ ಲೆಫ್ಟಲ್ಲಿ ರಿಸ್ಟ್ ಬ್ಯಾಂಡ್ ಕೌಂಟರ್ ಇರುತ್ತೆ. ಸೊ ನಾವು ಅಲ್ಲಿ ರಿಸ್ಟ್ ಬ್ಯಾಂಡ್ನ ಕಟ್ಟಿಸ್ಕೊಂಡು ಸ್ಪೆಷಲ್ ದರ್ಶನಕ್ಕೆ ಎಂಟ್ರಿ ಆದ್ವಿ. ಮೇಲೆ ಹೋಗ್ತಾ ಇದ್ದೀವಿ ಇವಾಗ ಓಂಕಾರೇಶ್ವರ್ಗೆ. ಸೊ ಮೌರ್ಯ ಮಾಡ್ತಾ ಇದ್ದೀನಿ ಕಣಕ್ಕ. ಓ ಗೈಸ್, ಮೆಡಿಟೇಷನ್ ಮಾಡ್ತಾ ಇದ್ದಾರೆ ಬಿಸಿಲಲ್ಲಿ ಕೂತ್ಕೊಂಡು ನೋಡಿ. ದರ್ಶನಕ್ಕೆ ನಿಮಗೆ ಪೂಜಾ ಐಟಮ್ಸ್ ಎಲ್ಲ ನಿಯರ್ ಬೈ ಅಲ್ಲೇ ಸಿಗುತ್ತೆ. ಸೊ ಇವಾಗ VIP ದರ್ಶನ ಎಂಟ್ರೆನ್ಸ್ ಇದು ನೋಡ್ತಾ ಇರೋದು ನೀವು. ಆ್ಯಕ್ಚುಲಿ ನಮಗೆ 10 to 15 ಮಿನಿಟ್ಸಲ್ಲೇ ದರ್ಶನ ಆಯಿತು. ಬಟ್ ಅಲ್ಲಿ ಯಾವುದೇ ವೀಡಿಯೋ ಫೋಟೋ ತೆಗಿಯೋಂಗಿರಲಿಲ್ಲ. ಹಾಗಾಗಿ ನಾನು CC ಕ್ಯಾಮ್ರಾದಲ್ಲಿರೋದನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ದರ್ಶನ ಆಯಿತು. ಏನೋ ತಗೋತಾ ಇದ್ದಾರೆ, ಶಾಪಿಂಗ್ ಮಾಡ್ತಾ ಇದ್ದಾರೆ. ಕುತ್ಕೊಂಡಿದ್ದೀನಿ ಆರಾಮಾಗಿ. ಎಷ್ಟು ಬೇಗ ಆಯ್ತಂದರೆ ಒಂದು ನಿಮಿಷ ಕೂಡ ಅಲ್ಲಿ ಬಿಡಲಿಲ್ಲ ಅವ್ರು ನಮಗೆ. ಏನು ಶಾಪಿಂಗ್ ಮಾಡ್ತಿದ್ದಾರೆ ಇವರು. ನನ್ನ ಸಜೆಷನ್ ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಜನರಲ್ ದರ್ಶನಕ್ಕಂತೂ ಬರಲೇಬೇಡ್ರಿ. ಯಾಕಂದರೆ ತುಂಬ ಕ್ಯೂ ಇರುತ್ತೆ, ಅದರಲ್ಲೂ ಮಕ್ಕಳನ್ನ ಇಟ್ಕೊಂಡು. ಸೊ VIP ದರ್ಶನ ಅದು ಕೂಡ ದೇವರಿಗೆ ಕೂಡ ಹೋಗೋದಲ್ವಾ. ಸೊ 200-250 ಇರುತ್ತೆ, ಆರಾಮಾಗಿ ತೊಗೊಂಡು ಬರ್ಬೋದು. ಇಲ್ಲೂ ಕೂಡ ನಮಗೆ ಎಷ್ಟು 5 to 10 ಮಿನಿಟ್ಸಲ್ಲೇ ದರ್ಶನ ಆಯಿತು. ಸೊ ಆದರೆ ನಮಗೆ ನಿನ್ನೆ ಕಾಲಭೈರವದಲ್ಲಿ ಬಿಲೀವ್ ಆರ್ ನಾಟ್ 3 to 4 hours ಆಯಿತು. ಅದು ಮಗು ಹಿಡ್ಕೊಂಡು ತುಂಬಾ ಕಷ್ಟ ಆಯಿತು. ಸೊ ಈಗ ಓಂಕಾರೇಶ್ವರ ದರ್ಶನ ಆಗಿದೆ. ಇಲ್ಲೇ ಹತ್ತಿರ ಮಮಲೇಶ್ವರಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಗೆ ಬಂದರೆ ಎರಡೂ ಕೂಡ ಜ್ಯೋತಿರ್ಲಿಂಗಗಳನ್ನ ನೀವು ನೋಡ್ಬೋದು. ನಮ್ಮ ಗರ್ಲ್ಸ್ ಏನೋ ಶಾಪಿಂಗ್ ಮಾಡ್ತಾ ಇದ್ದಾರೆ, ನೋಡೋಣ. ಏನು ತಾಂತಿದ್ದೀರಕ್ಕ? ಹಾಂ, ಸಾಲಿಗ್ರಾಮ. ನೀನು ತಾಂತಿದ್ಯಾ? ಸಾಲಿಗ್ರಾಮ ಇದೆಲ್ಲ ಸೊ ತುಂಬ ಇದಾಗಿರಬೇಕು, ಇದೆಲ್ಲ ಪೂಜೆ ಮಾಡಬೇಕು ಅಂತ ಹೇಳಿ. ಆಲ್ರೆಡಿ ನಮ್ಮನೆ ಲಿಂಗ ಇದೆ. ಸೊ ನಾನಂತೂ ಏನು ತೊಗೋತಾ ಇಲ್ಲ.
ಸೊ ಮಮಲೇಶ್ವರಿಗೆ ಹೋಗ್ತಾ ಇದ್ದೀವಿ ಇವಾಗ. ಎಂಟ್ರಿ ಮಮಲೇಶ್ವರಿಗೆ ಎಂಟ್ರಿ ಆದ್ವಿ. ಸೊ ಇಲ್ಲೂ ಕೂಡ ನಾವು ಜನರಲ್ ದರ್ಶನಕ್ಕೆ ಹೋಗಲೇ ಇಲ್ಲ, ಯಾಕಂದರೆ ಕ್ಯೂ ನೋಡೇ ಭಯ ಆಯಿತು. ನಾವು ಇಲ್ಲೂ ಕೂಡ VIP ದರ್ಶನಕ್ಕೆ ಹೋದ್ವಿ. ಸೊ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಸೊ ಅಭಿಷೇಕ ಕೂಡ ನಮ್ಮ ಕೈಯಲ್ಲಿ ಮಾಡಿಸಿದ್ರು. ಹಾಗೆ ಅಲ್ಲಿ ಕುತ್ಕೊಂಡು ನಾವು ಪೂಜೆ ಕೂಡ ಮಾಡಿಸ್ಕೊಂಡ್ವಿ. ಸೊ ತುಂಬ ಚೆನ್ನಾಗಿತ್ತು, ಏನೋ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇಲ್ಲಿ ನಮಗೆ. ಮಾಡಿಸ್ಕೊಂಡ್ವಿ, ಎಲ್ಲರೂ ಸುತ್ತ ಕುತ್ಕೊಂಡು. ಸೊ ಎರಡೂ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ನಿಯರ್ ಬೈ ಗೋಪಾಲ್ ಮಿಡ್ವೇ ಹೋಟೆಲ್ಗೆ ಊಟಕ್ಕೆ ಬಂದ್ವಿ. ತುಂಬಾ ಹೊಟ್ಟೆ ಹಸುವಾಗ್ತಾ ಇತ್ತು. ಸೊ ಒಳಗೆ ಸೌತ್ ಇಂಡಿಯನ್ ಆ್ಯಕ್ಚುಲಿ ಚೆನ್ನಾಗಿರುತ್ತಂತ ಇಲ್ಲಿ ಊಟ. ಸೊ ಹಾಗಾಗಿ ಹೀಗೆ ಬಂದ್ವಿ. ಸೊ ತುಂಬ ಚೆನ್ನಾಗಿರುತ್ತಂತೆ, ಟ್ರೈ ಮಾಡೋಣ ಬನ್ನಿ ಇಲ್ಲಿ. ಸೊ ಮೇಲೆ ಕೂಡ ಇದೆ, ವಯಸ್ಸು ಹೋಗ್ತಾ ಇದ್ದಾರಲ್ಲ. ಹೋಟೆಲ್ ಸಜೆಸ್ಟ್ ಮಾಡ್ತಿರೋದು ಅಣ್ಣನೇ. ಅಣ್ಣ ಹೆಂಗೆ ಗೊತ್ತಾಯ್ತು ನನಗೆ ಹೋಟೆಲ್ಲು? ಓಹ್ ಬೇರೆ ಸೊ ಬೇರೆ ಬ್ಲಾಗ್ ನೋಡಿದ್ದೀವಿ. ಈ ಬ್ಲಾಗ್ ಇದ್ರಲ್ಲಿ ಚೆನ್ನಾಗಿದೆಯಂತೆ ಹೋಟೆಲಲ್ಲಿ, ಟ್ರೈ ಮಾಡೋಣ ಅಂತೇಳಿ ಇಲ್ಲಿಗೆ ಬರ್ತಾ ಇದ್ದೀವಿ. ಬುದ್ಧ ಹಾಕ್ಬಿಟ್ಟಿದ್ದಾರೆ ರೈಟ್. ತುಂಬ ಜನ ಇದ್ದಾರೆ ಗೈಸ್. ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಎರಡೂ ಕೂಡ ಸರ್ವಿಸ್ ಇತ್ತು. ನಾವು ಫಸ್ಟ್ ಫ್ಲೋರ್ಗೆ ಬಂದ್ವಿ. ಎಲ್ಲ ಕಡೆ ಇಲ್ಲಿ ರಶ್ಶು ಗೈಸ್. ದೇವಸ್ಥಾನಕ್ಕೆ ಹೋದರೂ ಜನ, ಹೋಟೆಲಲ್ಲೂ ಕೂಡ ನಮಗೆ ಸೀಟೇ ಸಿಗಲಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅಲ್ಲ ಅಷ್ಟೊತ್ತಿಗೆ ಎಲ್ಲ ಫುಡ್ ಏನು ತೊಗೋಬೇಕು ಅಂತ ಆರ್ಡ್ರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಡಿಸೈಡ್ ಮಾಡ್ತಿದ್ದಾರೆ ಏನು ಹೇಳೋದು ಅಂತ. ಡಿಸೈಡ್ ಮಾಡಿದ್ರಾ? ಇವಾಗ ಎಲ್ಲ ಆರ್ಡ್ರ್ ಮಾಡ್ತಾ ಇದ್ದೀವಿ. ಲೈಕ್ ಮಾಡೋಷ್ಟರಲ್ಲಿ ಗ್ರೇವೀಸು ಮುಗೀತು ಅಷ್ಟೇ. ಇವರು ಏನು ಸುಮ್ಮನೆ ಏನಕ್ಕೆ ಜಗಳ? ಅವರಿಬ್ರು ಜಗಳ ಆಡ್ತಾರೆ, ಚುಚ್ಕೋತಾರೆ ಅನ್ಸುತ್ತೆ. ಅಲ್ಲ ರಕ್ತ ಬರ್ಸ್ಬೇಕತ್ತೆ. ರಕ್ತ ಬರ್ಬೇಕು. ಅವರಿಗೆ ಹೊಟ್ಟೆ ಹಸುವಾಗಿದೆ ಗೈಸ್, ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಫಸ್ಟು ನಾವು ಟ್ರೈ ಮಾಡಿದ ಲಸ್ಸಿ ಬೇಗ ಕೊಡ್ತಾರೆ ಅಂತ ಹೇಳಿಬಿಟ್ಟು ತುಂಬಾ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಊಟ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಯಾಕಂದರೆ ನಾವು ದರ್ಶನ ಮುಗಿಸ್ಕೊಂಡು ಇಂಡೋರ್ಗೆ ರಿಟರ್ನ್ ಬರ್ತಾ ನಮಗೆ ಸಿಕ್ಕಿದ್ದು ಗೋಪಾಲ್ ಮಿಡ್ವೇ. ಸೊ ನೀವು ಕೂಡ ಒಂದು ಸರಿ ಹೋದಾಗ ಟ್ರೈ ಮಾಡಿ. ಸೊ ಬೆಸ್ಟ್ ಹೋಟೆಲ್ ಅಂತಲೇ ಹೇಳ್ಬೋದು. ಫುಡ್ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಸೊ ಇಂಡೋರ್ಗೆ ರಿಟರ್ನ್ ಆಗ್ತಾ ಇದ್ದೀವಿ. ಸೊ ನಾವು ರೀಚ್ ಆದ್ವಿ ಹೋಟೆಲ್ಗೆ. ಸೊ ರೂಮ್ ಅಂತೂ ತುಂಬ ಚೆನ್ನಾಗಿತ್ತು, ನೀಟಾಗಿತ್ತು. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಯಾವುದು ಹೋಟೆಲ್ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ರೂಮ್ ಅಂತೂ ತುಂಬಾ ಇಷ್ಟ ಆಯಿತು ನನಗಂತೂ, ಮೋರಿಯಂಗೂ ಕೂಡ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.